ನಾನು ನೋಡ್ರಿ ಬೆಲ್ಲ ಕರ್ಗೋಲಕ್ಕೆ ಇಟ್ಕೊಂಡಿದ್ದ ಬೆಲ್ಲ ಕರಗ್ಯದ್ರಿ. ಇದು ಒಂದು ಸೋಸೋ ತೊಗೊಂಡು ಸೋಸ್ಕೋಬೇಕ್ರಿ. ಯಾಕಂದ್ರೆ ಕಸ ಅದು ಇರ್ತಾವಲ್ಲ ಒಳಗೆ ಕಸ ಅದು. ಈಗ ನೋಡ್ರಿ ನಾನು ಹಿಟ್ಟು ಹಾಕ್ಕೊಳತ್ತೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ ನೋಡ್ರಿ. ಇದು ಯಾವ ಥರ ಕಲಿಸ್ಬೇಕಂದ್ರೆ ಚಪಾತಿ ಮಾಡ್ಕೋತೀವಲ್ರಿ ನಾವು, ಅದೇ ಹದಕ್ಕೆ ಕಲಿಸ್ಕೋಬೇಕ್ರಿ. ನೋಡ್ರಿ ಚಪಾತಿ ಎಷ್ಟು ತೆಳ್ಳಗೆ ಆಗ್ತದೆ ಅಷ್ಟು ತೆಳ್ಳಗೆ ಲಡ್ಡಿಸ್ಕೋಬೇಕು. ಈಗ ಇದು ತಗೊಂಡು ನಾನು ಕಟ್ ಮಾಡ್ಕೊತೀನಿ ರೀ. ನಾನು ಈ ಥರ ಕಟ್ ಮಾಡ್ಕೊಂಡೆ ನೋಡ್ರಿ. ನಾ ಬೆಲ್ಲ ಸುಸ್ಕೊಂಡು ಇಟ್ಕೊಂಡಿದ್ದಲ್ರಿ, ಆ ನೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಲತ್ತೀನಿ. ಈಗ ಇದು ಕುದಿಲಿಕ್ಕೆ ಬಂದದ್ರಿ. ಅದೇನು ಕಟ್ ಮಾಡಿ ಇಟ್ಕೊಂಡಿಲ್ಲ ಚಪಾತಿ ಪೀಸ್ಗಳು ಇದಕ್ಕೆ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ನಾನು ಒಂದು ಚಪಾತಿದಷ್ಟು ಹಾಕ್ಕೊಂಡು ನೋಡ್ರಿ ಕುದಿಲಿಕ್ಕತ್ತದ. ಈಗ ನಾನು ಚಪಾತಿ ಮಾಡಿ ಅದ್ರ ಹಾಕಿದೆ ನೋಡ್ರಿ ಅಷ್ಟು ಎಲ್ಲ. ಈಗ ನಾನು ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ಲತ್ತೀನಿ ನೋಡ್ರಿ. ನಾನು ಪೂರ ಸಣ್ಣ ಮಾಡ್ಕೊಂಡಿನಿ. ನೀವು ಕೊಬ್ಬರಿ ಪುಡಿ ಬೇಕಾದ್ರೆ ಇನ್ನೊಂಚೂರು ದಪ್ಪ ಮಾಡಬೇಕಾದ್ರೆ ಮಾಡ್ಕೋಬೋದು. ಇದನ್ನು ಲೋ ಫ್ಲೇಮ್ನಾಗ ಇಟ್ಟೆ ಒಂದು 15 ನಿಮಿಷ ಕುದಿಸ್ಕೋಬೇಕ್ರಿ. ಇದನ್ನು ಸಣ್ಣಗೆ ಇಡ್ಬೇಕ್ರಿ ಗ್ಯಾಸ್. ದಪ್ಪಿಟ್ರೆಲ್ಲ ತಳ ಎಲ್ಲ ಹೊತ್ಕೊಂಡು ಬರ್ತದೆ. ಪೇಷನ್ಸಿಂದ 15 ನಿಮಿಷ ಮ್ಯಾಲೆ ಮುಚ್ಚಿ ಸಣ್ಣಗೆ ಇಟ್ಟು ಕುದಿಸ್ಬೇಕ್ರಿ. ಇದನ್ನು ನಾನು ಆಗಲೇ ಬೆಲ್ಲದ ನೀರು ಕುದಿಸ್ಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲದ ನೀರು ತೆಗೆದಿಟ್ಕೊಂಡಿದ್ದೆ ರೀ. ನಂಗೆ ಇದಕ್ಕೆ ಹೆಂಗೆ ಕುದ್ಮೇಲೆ ಕಮ್ಮಿ ಹಾಕೋದು ಬರ್ತಲ್ರಿ ನೀರು, ಹಂಗೆ ನಾನು ನೀರು ಹಾಕೋದು ಹೋಗ್ತೀನಿ ರೀ, ಬೆಲ್ಲದ ನೀರು. ನೀವು ದೊಡ್ಡ ಪಾತ್ರೆ ಇತ್ತಂದ್ರೆ ಒಮ್ಮೆ ನೀವು ಜಾಸ್ತಿ ನೀರು ಹಾಕ್ಕೊಂಡು ಕುದ್ಕೋಬೋದ್ರಿ. ನಾನು ಸಣ್ಣದ ಅಂಥೇಳಿ ಸ್ವಲ್ಪ ನೀರು ತಗೊಂಡು ಈಗ ಕಮ್ಮಿದಾಗ ಹಾಕೋದು ಹೋಗ್ತೀನಿ ರೀ. ನಾನು ನೋಡ್ರಿ ನಾನು ತುಪ್ಪ ಕಾಯ್ದಾಕ ಇಟ್ಕೊಂಡಿನಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಳತ್ತೀನಿ. ನಾನು ಕಾಜು ಮತ್ತು ಬಾದಾಮ್ ಹಾಕ್ಕೊಂಡು ನೋಡ್ರಿ. ನೀವು ಕಿಶ್ಮಿಶ್ ಹಾಕೋದ್ರೆ ಹಾಕೋಬೋದು.